ಏನು ಮಾಡ್ಲಿಕತ್ತಾನ ಆಕಿ ಸುಮಾಗರ ಫೋನ್ ಹಚ್ಚಲ ಸ್ವಲ್ಪ ಅಂದ್ರೆ ಒಂದು 4 ಮಂದಿನ ಕರ್ಕೊಂಬ ಅಂತ ಹೇಳ್ಬಿಡ್ತೀನಿ ಆಕೆಗೆ ಉಣೆ ನಾ ಎಲ್ಲೋ ಮನೆ ಮನೆ ತಿರುಗಾಡ್ಕೊತ ಕಾಡು ಬ್ಯಾನ್ ಆಗ್ಯಾವ ಮೊದಲೇ ಫೋನ್ ಹಚ್ಚಿದ್ನಂದ್ರೆ ಒಲ್ಲೆನ್ಲಾರ ಕರ್ಕೊಂಬರ್ತಾಳೆ ಆಕಿ ಹಚ್ತೀನಿ ತಡೆ ಆಕಿಗೆ. ಹಲೋ ಸುಮಾ, ಏನು ಮಾಡ್ಲಿಕತ್ತಿ? ಚಾ ಅದು ಆಗ್ಯದ? ಸ್ವಲ್ಪ ಮನೆ ಕಡೆ ಬಂದು ಹೋಗ್ತೀಯಾ? ಹಂಗೆ ಸುಂದ್ರಿ ಅವರು ಇವರು ಒಂದು 4 ಮಂದಿನ ಕರ್ಕೊಂಬ ಉಣ್ಯಾಗ ನನ್ನ ಕಾಲು ಬ್ಯಾನ್ ಆಗ್ಯಾವ. ನಾ ಎಲ್ಲಿ ಬರಲಿ ಇವತ್ತು ಬೀಗರು ಬರ್ಲಿಕತ್ತಾರ, ಅದಕ್ಕೆ ಉಣೆನವ್ರು ಒಂದು 4 ಮಂದಿನ ಕರಿ ಅಂದ್ರೆ ನಿಮ್ಮ ಮಾಮ ಎಲ್ಲಾರನ್ನ ಒಂದು ಸ್ವಲ್ಪ ಕರ್ಕೊಂಬರ ಒಂದು 4 ಮಂದಿನ ಯಾರನ್ನಾರ. ಹೌದ್ರಿ ಮಮ್ಮಿ? ಕರ್ಕೊಂಬರ್ತೀನಿ ಹೇಳ್ರಿ. ನೀವೇ ಬಂದು ಹೇಳಿದ್ರೆ ಚಲೋ ಆತೈತ್ರಿ, ಮತ್ತು ನಾ ಹೇಳಿದ್ರೆ ತಪ್ಪು ತಿಳ್ಕೊತಾರ ಏನವರು. ಆದರೂ ಕರಿತೀನಿ ರೀ, ಬಂದವ್ರನ್ನ ಕರ್ಕೊಂಬರ್ತೀನಿ ನೋಡ್ರಿ ಮಮ್ಮಿ. ಆಯ್ತು ಹೇಳ್ರಿ, ನೀವು ಹೇಳಿರಂತಾನೆ ಹೇಳ್ತೀನಿ ಅಂತ. ಆದರೂ ದಿಮ್ದಿಮಕ್ಕ ಮಾಡ್ತಾರೆ ರೀ ಅವ್ರು ಕರಿಲಿಕ್ಕೆ ಹೋದ್ಗನೆ, ನಿಂದು ಮಮ್ಮಿದು ಒಂದೇ ಅದ ಹಂಗೆ ಹಿಂಗೆ ಅಂತಾರೆ, ಅದಕ್ಕೆ ಇದು ಆಗ್ತದವ. ಆಯ್ತು ಹೇಳ್ರಿ ಮಮ್ಮಿ, ಕರ್ಕೊಂಬರ್ತೀನಿ ಅಂತ. ಇಡ್ಲಿ ರೀ. ಈಕಿಂದೊಂದು ಏನು ಕಿರಿಕಿರಿ ಸಂತಾನೆ ಕೆಲಸ ಹೇಳೋದ ಬರೀ ಕೇಳ್ತಾರೆ ಅಂದಾಗ ಇಷ್ಟು ಕೆಲಸ ಹೇಳೋದ ತೀರಾ ಯಾಕೆ ಹಚ್ಕೊಂಡು ನಂಗೆ ಏನು ನಂಗಂತಾರ ಮನೆಯಾಗರೆ ಏನ ಇಷ್ಟಕ್ಕೂ ಬಾಂಡೆ ಬಟ್ಟೆ ಕೂತಾವ ಎಲ್ಲ ಮಾಡಬೇಕು. ಅಡುಗೆ ಮಾಡಿ ನಾನು ಒಂಚೂರು ಮೊಬೈಲ್ ನೋಡ್ಕೊತ ಕೂತ್ಬಿಟ್ಟೆ, ಟೈಮ್ ವೇಸ್ಟ್ ಮಾಡೀನಿ. ಈಗೇನು ಮಾಡಲಿವ ಇವತ್ತಾಯಿ ನಾ ಸುಂದರಿ ಮನೆಗೆ ಹೋಗಿ ಕರಿಬೇಕು. ಆಕೆ ಚುಚ್ಚಿ ಮಾತಾಡ್ತದೆ ಏನಾರ ಒಂದು ಇನ್ನ ಬೇರೆದವ್ರನ್ನ ಯಾರನ್ನಾರ ಕರ್ಕೊಂಬ ಅಂದಾಳಿಕೆ, ಯಾರ್ಯಾರು ಕರ್ಕೊಂಬರ್ಬೇಕು ಏನು ಇವತ್ತಾಯಿ ಸಾಕಾಗ್ತದವ ಈಗಿನ ಕಾಲ ಮಾಮಿ ಕಾಲ ನನಗಂತಾರ. ಸುಂದರಿ ಏನು ಮಾಡ್ಲಿಕತ್ತೀವ? ಸುಮ್ಮನ ಬಾರ ಬಾರವ, ಎಲ್ಲ ಕೆಲಸ ಆಯ್ತಾ, ಅದಕ್ಕೆ ಈಗ ಕೂತಿದ್ ನೋಡು. ರೆಸ್ಟ್ ತೊಗೊಂಡ್ರಾಯ್ತು ಒಂದು ಸ್ವಲ್ಪ ಅಂತೇಳಿ. ನೀನು ಒಳ್ಳೆ ಈ ಕಡೆ ಬಂದೇವ ಬಾ, ಏನು ಕೆಲಸ ಇತ್ತು? ಏನಿಲ್ವಾ, ಅದೇ ಮಾಮಿಯರು ಫೋನ್ ಮಾಡಿದ್ರಾ, ಅವ್ರ ಮನೆಗೆ ಏನೋ ಮಗನ ನೋಡ್ಲಿಕ್ಕೆ ಬರ್ತಾವಂತ, ಕನ್ಯೆ ಬರೋದಂತ. ಅದಕ್ಕೆ ಒಂದು 4 ಮಂದಿನ ಕರ್ಕೊಂಬಾರವ ಸುಂದರಿಗೆ ಅವರಿಗೆ ಹೇಳಿ ಅಂತೇಳಿದ್ರು. ನಮ್ದು ಬರೀ ಇಂಥದ್ದೇ ಇರ್ತದೆ, ಹಮಾಲಿ ಕೆಲಸನೇ ಇರ್ತಾವ, ಅದಕ್ಕೆ ಕರ್ಕೊಂಡು ಹೋದ್ರೈತೆ ಅಂತ ಬಂದೆ. ಹೋಗ್ಬರಮ್ಮ ಅವ್ರ ಮನೆಗೆ ಒಂದು ಸ್ವಲ್ಪ. ಕನ್ಯೆ ಬರ್ತದಂತನ ಆಕೆ ನಂಗೆ ಮಾಡ್ತೀನಿ ಅಂದಗನೆ ಎಲ್ಲ ಮಾಡಿಸೋತಾಳ. ನೀನು ಒಕ್ಕಾಡ್ತಿ ತಗೋರು ಮಾಮಿ ಅಂತೇಳಿ, ಅದಕ್ಕೆ ಮಾಡ್ತಾರೆ ಅವ್ರು. ನಮಗೆ ಹೇಳಂದ್ರೆ ಹೇಳ್ತಾರೆ ನಂಗೆ ಕೆಲಸನ. ಅಲ್ಲ ಫೋನ್ ಹಚ್ಚಿ ನಿನಗೆ ಹೇಳಿ ನಮ್ಮನ್ನ ಕರ್ಕೊಂಬ ಅನ್ನೋದಕ್ಕಿಂತ ನನಗೊಂದು ಸ್ವಲ್ಪ ಫೋನ್ ಹಚ್ಚಿ ಬಾರವ ಅಂತ ಹೇಳೋಕ್ಕೇನ ಬಾಯಿ ಸೌದು ಬಿಡ್ತದಂತ ನಾಕೆಂದು. ಅಲ್ಲ ನೀನೇ ಹೇಳಿ ಸುಮ್ಮ, ತಪ್ಪಾಗ್ತದಿಲ್ಲ, ನನ್ನ ಬಳಿ ಫೋನ್ ಇಲ್ಲ ಮತ್ತೊಂದು. ಫೋನ್ ಹಚ್ಚಿ ಒಂದು ಮಾತು ಬಾ ಅಂತ ಕರೆಯೋಕೆ ಏನಾಗಿರ್ಬೇಕು ಆಕಿಗೆ? ಹೆಂಗಿದ್ರು ಬರ್ತಾರೆ ಇವ್ರು ಅನ್ನಂಗೆ ಆಗ್ಬಿಟ್ಟದ ಏನಂತೀನವ. ಒಂದು ಸಲ ಬಿಡ್ಬೇಕು ಅಂದ್ರೆ ಗೊತ್ತಾಗ್ತದ. ಒಣೆನವ್ರಿಲ್ಲದ ಏನು ಮಾಡ್ತಾಳನೇ ಆಕಿ. ನಾನು ಹಂಗೆ ಅಂದಿವ, ನಾವು ಹೋಗಿ ಕರಿ ತಪ್ಪಾತದ್ರಿ ಮಾಮಿ, ನೀವೇ ಬಂದು ಕರೀರಿ, ಇಲ್ಲಾಂದ್ರೆ ಫೋನ್ ಹಚ್ಚಿ ಹೇಳ್ರಿ ಅಂತೇಳಿ. ಇಲ್ಲವ ನನ್ನ ಕಾಲು ಬ್ಯಾನಾಗ್ಯವ ನೀನೇ ಹೋಗು ಅಂತ ಒತ್ತಾಯ ಮಾಡಿದ್ಲು, ಅದಕ್ಕೆ ಬಂದೆವ ನಾನು. ಇಲ್ಲಾಂದ್ರೆ ನಾ ಎಲ್ಲಿ ಬರಲಿ? ಇರ್ಲಿ ಬಿಡು, ಈಗ ಹೇಳಲ್ಲ ಸುಂದ್ರಿ, ಹೋಗ್ಬರಂ ಬಾ ಇನ್ನೊಂದ್ಸಲ ಏನರ ಹೇಳಕ್ಕಂತೆ ಅಂತ. ಹಂಗೆ ಯಾಕೆ ಮಾಡಿದ್ರಿ ಮಾಮಿ ಅಂತೇಳಿ ಕೇಳಕ್ಕೆ ಬರ್ತದ ಅವ್ರಿಗೆ. ಬಾಯಿ ತಯಾರಾಗಿ ಹೋಗ್ಬರಮಂತ. ಹಂಗಂದ್ರೆ ಹೆಂಗ ಸುಮ್ಮ, ನಮಗೇನು ಮರಿದಿನಿ ಇಲ್ಲ ಏನು ಒಟ್ಟು? ಅಯ್ಯವ್ವ ಹಿಂಗಾಗಣನೇ ಬೇಸರ ಇರ್ತದೆ ನೋಡ ಕಡೆ. ಸುಮ್ಮ ಹೇಳಂತಿ ಅಂತೇಳಿ ಬರ್ತೀನಿ, ನಡಿ ಹೋಗ್ಬರಮಂತ. ನಾನು ಅದೇ ಅಂತೀನಿ, ಅವ್ರದ್ದು ಅವಕ್ಕೂ ಸುತ್ತ ನಮ್ದು ಎಷ್ಟದ ಅಷ್ಟು ಮಾಡಿಬಿಟ್ರಾಯ್ತು. ಸುಮ್ಮ ಫೋನ್ ಹಚ್ಚಿ ಕರ್ದ ಇಲ್ಲ ಹೆಂಗಿದ್ರು ಬಾ ಅಂತೇಳಿ ಹೋಗಿ ಸ್ವಲ್ಪ ಹೊತ್ತಿದ್ದು ಎಲ್ಲ ಕೆಲಸ ಮುಗಿಸಿ ಬಂದ್ಬಿಡಮಂತ ಬಾ. ನಿನಗೇನವ ಹಚ್ಕೋತಾಳ, ನಿನ್ನ ಫೋನ್ ಹಚ್ಚಿ ಕರ್ದಾಳ, ಅದಕ್ಕೆ ಹೋಗ್ಬರಮಂತ ಅಂತಿದಿ. ಒಟ್ಟರ ಬಿಡಿಕಿರ್ಬೇಕು ನೋಡಕಿ, ಅಲ್ಲಿ ಫೋನ್ ಹಚ್ಚಿ ನಮ್ಮ ಮನೆಗೆ ಬಂದು ಈಕಿ ಸುಮ್ಮ ಕರ್ಕೊಂಡು ಹೋಗ್ಬೇಕಂತ. ನನಗೆ ಫೋನ್ ಹಚ್ಲಿಕ್ಕೆ ಬರೋ, ನಾನು ಮಾಡ್ತೀನಿ ತಡೆಯಕಿ, ಮುಗಿಲೆಲ್ಲ ಇದು ಫಂಕ್ಷನ್ ಮುಗಿದ ಒಂದು ಕೈ ತೊಗೋತೀನಿ ಯಾಕೆಂದು ಮಾಮೇದು. ಏನೋ ಒಟ ಅನ್ಲಿಕ್ಕತ್ತಿಲ್ಲವಾ ಸುಂದ್ರಿ? ಅವರು ಹೇಳ್ಯಾರ ಫೋನ್ ಹಚ್ಚಿ ಅಂತೇಳಿ ನಾ ಕರ್ಲಿಕ್ಕೆ ಬಂದೀನಿ, ಇಲ್ಲಾಂದ್ರೆ ನಾ ಏನು ಬರ್ತದಿಲ್ಲ. ಈಗ ನೀ ಬರ್ತೀಯವಲ್ಲೇ ಅಷ್ಟೇ ಹೇಳು. ಮಾಮೇರಿಗೆ ಅದಕ್ಕೆ ಹೇಳಿದೆ ನಾನು, ಒಲ್ರಿ ಮಾಮಿ ನಾ ಕರ್ಲಿಕ್ಕೆ ಹೋಗ್ಲವಾ ತಪ್ಪು ತಿಳ್ಕೊತಾರೆ ಅವರು ಅಂತೇಳಿ. ಅವ್ರೊಂದು ಕೇಳಂಗೇ ಇಲ್ಲ, ಹೋಗು ಹೋಗು ಅಂತ ನಿಂದಿರ್ತಾವೆ. ಫೋನ್ ಹಚ್ಚಿ ಕರೆಯಕ್ಕೆ ಬರಂಗಿಲ್ಲ ನಿನಗೂ? ಏನೇನೆ ಎಲ್ಲರೂ ಕರೆದು ಬಿಡ್ಬೇಕು ಆ ಕಡೆ ಸುಮ್ಮನೆ. ನಮ್ಮಂಥವ್ರ ಜೀವ ಕುಮುಲಿ ಮಾಡ್ತಾಳೆ ಆಕಿ. ನಾ ನಿನ್ನ ಮೇಲೆ ಸಿಟ್ಟಿಕೇರಿಲ್ಲ, ಆಕಿ ಸಿಗಲಿ ಆಮೇಲೆ ಮಾಮಿ ಸಿಕ್ಕಿದ್ದು ನಾ ಮಾತಾಡ್ತೀನಿ ಏನು ಮಾತಾಡ್ಬೇಕು ಅನ್ನೋದು. ನಡಿ ಈಗ ಹೋಗ್ಬರಂ ಸುಮ್ಮನೆ, ಯಾಕೆ ತಕರಾರು. ನನಗೆ ಇಷ್ಟ ಅಂದೇನ ಸುಂದರಿ, ನಾನು ಎಷ್ಟು ಕೆಲಸ ಕೂತಾವ ಮನ್ಯಾಗ, ಬಟ್ಟೆ ಬಾಂಡೆ ಹಂಗೆ ಇದ್ದಾವಿನ. ಅಡುಗೆ ಮಾಡೋಣ ಒಂಚೂರು ಮೊಬೈಲ್ ನೋಡ್ಕೊತ ಕೂತ್ ನೋಡುವ, ಅದ್ರಲ್ಲಿ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಈಗ ಎಲ್ಲ ಕೆಲಸ ಮಾಡ್ಬೇಕವ ಇನ್ನೇನು ಅಂತೇಳಿ ಎದ್ದೀನಿ, ಅಷ್ಟೊತ್ತಿಗೆ ಫೋನ್ ಹಚ್ಚಿ ಬಾ ಅಂತ ಕರೆದು ಬಿಡ್ಲಿ. ಈಗ ಅಂದರೂ ಹೆಂಗಾರ ಅಡ್ಜಸ್ಟ್ ಮಾಡ್ಕೋತಿತ್ತು ಬರೋ ನೀನು. ಮಾಮಿಯರು ನಿನಗೆ ಭಾಳ ಬೇಕಾಗ್ಯಾರಲ್ಲ. ಅಯ್ಯೋ ನೀನು ಬೇಕಾಗ್ಯಾರಲ್ಲ ಅಂತೀಯಲ್ಲ ಸುಂದರಿ, ಏನು ಕೊಡ್ತಾರೆ ನನಗೆ? ಕೊಡೋದ ತೊಗೊಳ್ದ ಮತ್ತೊಂದು ಏನದು? ಸುಮ್ಮ ಕೆಲಸ ಹೇಳ್ತಾಳ ಮಾಡ್ತೀನಿ ನೋಡು ಅಷ್ಟೇ, ಅಷ್ಟು ಬಿಟ್ರೆ ಏನೂ ಇಲ್ಲ ಆಕಿನಿಂದ ನನಗೆ. ಹೆಂಗೆ ಅನಿಸ್ತ್ರಿ ಸರ, ನಮ್ಮ ಹೊಲ ಮನೆ ನೋಡ್ಕೊಂಬಂದ್ರಲ್ಲ? ಚಲೋ ಬಿಡ್ರಿ, ಭೂಮಿ ಗೀಮಿ ಎಲ್ಲ ಮಸ್ತ್ ಅವು ನೀವು. ಹಂಗೇನು ಇಲ್ರಿ ನಮ್ಮದು, ನೀವೇನು ಸುಳ್ಳು ಹೇಳ್ತಿದ್ರೇನು? ಸುಮ್ಮ ಹುಡುಗಿ ಮನೆ ನೋಡ್ತೀನಿ ಅಂದಲ್ಲ, ಅದಕ್ಕೆ ಕರ್ಕೊಂಬಂದಿದ್ವಿ ರೀ. ಹಂಗೆ ರೀ ಬಂದಿದ್ದು ಚಲೋ ಆಯ್ತು ಹೇಳ್ರಿ. ನೋಡ್ಬೇಕ್ರಿ, ಮತ್ತು ಒಬ್ರು ಹೇಳಿದ ಮೇಲೆ ಬಿಡೋದು ಸರಿ ಅನ್ಸಂಗಿಲ್ಲ. ಮತ್ತೇನು ಇಬ್ಬರಿಗೆ ಇಷ್ಟ ಪಸಂದ್ ಆಯ್ತಂದ್ರೆ ಮುಂದುವರ್ಸ್ಬಿಡಮ್ಮ, ಏನು ಯಾದಿಗಿದಿ ಮುಗಿಸ್ಬಿಡಮಂತೀರೇನು? ನಮ್ಮದೇನಿಲ್ರಿ, ಮುಗಿಸಮಂದ್ರಿ ಅದೇ ಮುಗಿಸ್ಬಿಡಮಂತ. ಮತ್ತು ಹುಡುಗ ಹುಡುಗಿ ಏನಾರ ಮಾತಾಡ್ತಾರನ್ನ ಕೇಳ್ರಿ. ಈಗ ಅವ್ರದ್ದು ಅಭಿಪ್ರಾಯ ಏನು ಮುಖ್ಯಿರ್ತದೋ ಮರ, ನಮ್ಮದು ನಡೆಯಂಗಿಲ್ಲ ಈಗ. ಹೌದೌದು, ಅವ್ರದ್ದು ಕೇಳ್ಬೇಕು. ಏನಂತೀರವ, ಏನಾರ ಮಾತಾಡೋದನಪ್ಪ ನಿಮ್ಮದು?
ಹಂಗೇನಿಲ್ರಿ, ನೀವು ಹೆಂಗೆ ಅಂತೀರಿ ಹಂಗ್ರಿ. ಎಕ್ಸ್ಕ್ಯೂಸ್ ಮೀ ಅಂಕಲ್, ನಾನು ಸ್ವಲ್ಪ ಅವ್ರ ಹತ್ರ ಪರ್ಸ್ನಲ್ಲಾಗಿ ಮಾತಾಡಬೇಕು. ಇವಾಗಲೇ ಯಾದಿ ಮುಗಿಸ್ಬೇಡ್ರಿ. ಅಯ್ಯೋ ನೋಡ ನೀನು ಸುಮ್ಮ ಹೆಂಗೆ ಮಾತಾಡ್ತಾ ಹುಡುಗಿ, ನಾ ಮಾತಾಡ್ಬೇಕಂತ ಎಲ್ಲ ರೀತಿಗೆ. ಅಲ್ಲ ಹುಡುಗನೇ ಏನೂ ಇಲ್ಲ ಅಂತಾನೆ ಈಗಿದ್ ನೋಡಿ ಯವ್ವ, ಭಾರಿ ಬಿಡವ ಈಗಿನ ಹುಡುಗ್ಯಾರ. ನಾವು ನೋಡ ಯವ್ವ ಯಾರಿಗೆ ಕೊಡ್ತಾರ ಅವ್ರನ್ನ ಸುಮ್ಮ ಮಾಡ್ಕೊಂಡು ಬಂದು ಸಿಗ್ತದ ಇಲ್ಲ ಅನ್ನೋರ್ಗತೆ. ಹೌದೌದು ಸುಂದ್ರಿ, ಈಗ ಹಂಗೆ ಅದ. ಹುಡುಗಿಯರು ತಮಗೆ ಹೆಂಗೆ ಬೇಕಲ್ಲ ಹಂಗೆ ಇರ್ಬೇಕು ಹುಡುಗರು ಅಂತ ಇಷ್ಟಪಡ್ತಾರೆ. ನಮ್ಮ ಹಂಗೆ ಕಣ್ಣು ಮುಚ್ಕೊಂಡು ಮಾಡ್ಕೊಂಬರಂಗಿಲ್ಲ. ನಮ್ಮ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಅದಾವ. ನೀ ಸುಮ್ಮ ಕೂಡಿ ಈಗ ಮಾತಾಡ್ಕೊತ ಕೂಬೇಡ, ಮತ್ತು ಅವ್ರು ನಮ್ಮ ಕಡೆನೇ ನೋಡ್ಲಿಕತ್ತಾರ. ನಾ ಏನಂದು ಎನ್ಬಿಟ್ಟು ಇದ್ದದ್ದೇ ಹೇಳಿನಿ. ನಾ ಏನಂದು ಎನ್ಬಿಟ್ಟು ಇದ್ದದ್ದೇ ಹೇಳಿನಿ. ಅಲ್ಲ ಇಷ್ಟು ಮಂದಿ ದೊಡ್ಡವ್ರು ಕೂತಾರ ಗಂಡಸರು ಕೂತಾರ ಅಂತದ್ರಾಗ ಹೆಂಗಂತ ಹುಡುಕಿ ಏನು ಎಕ್ಸ್ಕ್ಯೂಸ್ ಮೀ ನೀವು ಮಾತಾಡ್ಬೇಕ್ರಿ ಅಂತೇಳಿ ಎಷ್ಟು ಧೈರ್ಯದಿಂದ ಅಂತಾಳೋಡು. ಭಾರಿ ಅದಾಳ ಬಿಡ ಹುಡುಗಿ. ರೀ ನಮ್ಮ ಮಗನೇ ಏನಿಲ್ಲ ಅಂತಾನೆ ಈಗಿಂದೇನಪ್ಪ ಮಾತಾಡ್ಬೇಕಂತಾಳಲ್ಲ, ಭಾರಿ ಬೆರಿಕಿದ್ದಂಗೆ ಅದಾಳ ಹುಡುಗಿ. ಸುಮ್ ಕೂಡು, ಹಂಗೇನಿಲ್ಲ. ಈಗಿನ ಹುಡುಗಿಯರು ಎಲ್ಲರೂ ಹಂಗೆ ಇರ್ತಾರ, ತಮ್ಮ ಜೀವನ ತಾವು ನೋಡ್ಕೋಬೇಕಂತೇಳಿ ಹಂಗೆ ಮುಂದಾಲೋಚನೆ ಮಾಡ್ತಾರೆ ಅವರು. ನೀ ಸುಮ್ ಕೂಡು, ಮಾತಾಡಿ ಬಂದ್ರೆ ಏನು ಆಗಂಗಿಲ್ಲ. ಇಬ್ರು ಕೂಡ ಮಾತಾಡಿ ಬರಲ್ರಕ್ಕ. ಹೋಗ್ರವ ಹಂಗಂದ್ರೆ ಬಡ ಹೋಗಿ ಮಾತಾಡ್ಬೋರಿ. ಇಲ್ಲೇ ಮುಂದೆ ಪಾರ್ಕ್ ಅದ ನೋಡು, ಅಲ್ಲಾರ ಹೋಗಿ ಮಾತಾಡ್ಬರ್ರಿ. ಎಲ್ಲಾರ ರೂಮ್ನಾಗಾರ ಕೂತ್ ಮಾತಾಡೋರಿ. ಓ ಸುಮಾ ಎಂಥ ಕಾಲ ಬಂತು ನೋಡ ನೀನು. ಹೋಗಿ ಮಾತಾಡೋರವ ರೂಮ್ನಾಗಾರ ಪಾರ್ಕಿಗಾರ ಅಂತೇಳಿ ತಂದೆ ತಾಯಿನೇ ಕಳ್ಸಂಗಾಯ್ತಲ್ಲ. ಇದೇನು ಕರ್ಮ ತಾಯಿ. ಮಾತಾಡಿ ಮತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಲ್ಲಿ ಈಗಿನ ಹುಡುಗಿಯರು ಫೋಟೋಶೂಟು ಅದು ಇದು ಎಲ್ಲ ಕಡೆ ಹೋಗಿ ಮಾಡ್ಕೊಂಬಂದು ಫುಲ್ ಆರಾಮಿರ್ತಾರೆ. ನಮ್ಮಂಗೆ ಇರ್ತಾರೆ. ಬಾಂಡೆ ತಿಕ್ಕೋದು ಬಟ್ಟೆ ಒಗೆದಿದೆ ನಮ್ಮ ಕೆಲಸ. ನಾನಿನ ಏನೋ ಲಗ್ನ ಆಗಿರಂಗಿಲ್ಲ ಅವಾಗಲೇ ಹನುಮನಕ್ಕೆ ಬುಕ್ ಮಾಡಿರ್ತಾರ ಆ ದೇಶ ಈ ದೇಶ ಅಂತೇಳಿ. ಭಾರಿ ಬಿಡವ ಈಗ ಹುಡುಗಿಯರ್ದು ಲಕ್ಕಿ. ನಮ್ಮಂಗಿಲ್ಲ ನೋಡವು, ನಾವೆಂಥ ಕರ್ಮ ಮಾಡ್ಯಾರ ಬಂದಿರ್ಬೇಕಂತೀನಿ. ನಮ್ಮ ಸುತ್ತ ಅವ್ರ ಸುತ್ತ ಸುಮ್ಮಿರ ಸುಂದ್ರಿ. ಈಗ ನಮ್ಮ ಕಡೆ ನೋಡ್ತಾರಲಿ, ಆಮೇಲೆ ಮಾತಾಡಮ್ ಸುಮ್ಮಿರು. ಈಗ ಹೋಗಿ ಬರುವ ಮಾತಾಡ್ಬಾರ ಅಂದ್ರೆ ನೀವು ಬರ್ತಾನೆ ಯಾದಿ ಮಾಡಂಗಿಲ್ಲ ನೋಡು. ಸರಿ ಅಂಕಲ್, ಅಷ್ಟೇ ಮಾಡ್ರಿ. ಬರ್ರಿ ಹೋಗಿ ಬರೋಣ, ಮಾತಾಡ್ಕೊಂಡು ಬರೋಣ. ಹೌದ್ರಿ, ನಡೀರಿ ಮಾತಾಡ್ಕೊಂಡು ಬರೋಣ. ನೋಡಿದಿಲ್ಲ ಸುಂದ್ರಿ, ಹುಡುಗನೇ ಎಂಜಾಯ್ನ ಮಾತಾಡ್ಲಿಕ್ಕೆ. ನಾನಿನ ಅವನ ಬಾಯಾಗ ತದ್ರ ಬದ್ರ ಆದ್ರೆ ಆಕೆ ಎಷ್ಟು ಅಂತ ಅವಳು ನಡ್ರಿ ಹೋಗಿ ಬರೋಣ ಅಂತೇಳಿ. ಬರ್ರಿ ಕುತ್ಕೊಬರ್ರಿ, ಎಷ್ಟೊತ್ತ ನಿಂತಿರ್ತೀರಿ? ಬ್ಯಾಡ್ರಿ, ಇಲ್ಲೇ ನಿಂತಿರ್ತೀನಿ ರೀ. ನೀವು ಹೇಳ್ರಿ, ಮಾತಾಡ್ರಿ, ಏನು ಮಾತಾಡ್ಬೇಕು. ನೀವೇ ಮಾತಾಡ್ರಿ ಅಂದ್ರೆ ಇಬ್ರು ಮಾತಾಡ್ತಿರ್ತದ್ರಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಿರ್ತದ. ಎಷ್ಟೊತ್ತ ನಿಂತಿರ್ತೀರಿ ಹಂಗೆ? ನನ್ಗೆ ಆ ಥರ ಎಲ್ಲ ಇಷ್ಟ ಆಗಂಗಿಲ್ಲ. ಬರ್ರಿ ಕುತ್ಕೊಬರ್ರಿ, ಇಲ್ಲಿ ಬಾಜು ಏನಾಗಂಗಿಲ್ಲ. ಇನ್ನು ಯಾವ ಕಾಲದಾಗಿದ್ದೀರಿ ನೀವು? ಏನು ಮಾರಾಯ, ಹುಡುಗಿ ಎಷ್ಟು ಫಾಸ್ಟ್ ಇದ್ದಾಳಲ್ಲ, ನನಗರೇ ಭಯ ಆಗ್ಲಿಕ್ಕತ್ತದಪ್ಪ ಮಾರಾಯ. ಇಲ್ರಿ, ನಾ ಇಲ್ಲೇ ನಿಂತಿರ್ತೀನಿ ರೀ, ಕಂಫರ್ಟೇಬಲ್ ಆಗ್ಯದ. ನೀವು ಮಾತಾಡ್ರಿ. ನಿಮ್ಮ ಇಷ್ಟ, ನನಗಾಗಲ್ಲಪ್ಪ ನಿಂತ್ಕೊಂಡು ಮಾತಾಡೋದು, ನಂಗೆ ಕಾಲು ನೋಯಿಸ್ತಾವೆ. ಎಲ್ಲಿ ಜಾಬ್ ಮಾಡ್ತೀರಿ ನೀವು? ಎಷ್ಟದ ಪ್ಯಾಕೇಜ್ ನಿಮ್ಮದು? ನಾ ಅಲ್ಲೇ ಬೆಂಗಳೂರಾಗ ಮಾಡ್ತೀನಿ ರೀ. ನಂದು 15 ಲಕ್ಷ ಅದ ರೀ ಪ್ಯಾಕೇಜ್. ಓಕೆ ಸೂಪರ್. ಮತ್ತು ನೀವೇ ಹೇಳ್ಬೇಕ್ರಿ. ಮತ್ತು ಯಾವ್ದಾರ ಗರ್ಲ್ ಫ್ರೆಂಡ್ ಅದು ಇದು ಏನಾರ ಲವ್ ಗಿವ್ ಮಾಡಿರೇನ? ಇಲ್ರಿಪ್ಪ, ನಾ ಅಂಥ ಹುಡುಗ ಅಲ್ರಿ. ನಾ ಲವ್ ಗಿವ್ ಏನು ಮಾಡಿಲ್ರಿ ಹಂಗೆ. ಹೌದಾ? ಇಷ್ಟು ವರ್ಷ ಕಾಲೇಜ್ ಲೈಫಲ್ಲಿ ಜಾಬ್ ಮಾಡೋವಾಗ ಯಾವ ಹುಡುಗಿನೂ ನೋಡಿಲ್ಲ? ಇಲ್ರಿಪ್ಪ, ನಮ್ದೆಲ್ಲ 90 ಮೇಲೆ ರೀ ಪರ್ಸೆಂಟೇಜು. ಹಂಗಾಗಿ ಓದೋದ್ರಾಗ ಟೈಮ್ ಹೋಗ್ಬಿಡ್ತ್ರಿ. ಆಮೇಲೆ ಜಾಬಿಗೆ ಬಂದ್ವಲ್ರಿ, ನಮ್ಮ ಜಾಬ್ನಾಗ ನಾನು ಮಗ್ನ ಆಗಿದ್ದೀನಿ ರೀ. ಹಂಗಾಗಿ ಆ ಥರ ಲವ್ ಗಿವ್ ಎಲ್ಲ ಮಾಡ್ಲಿಕ್ಕೆ ಹೋಗಿಲ್ರಿ. ನಂಗೆ ಇಷ್ಟನೂ ಆಗಂಗಿಲ್ಲ ರೀ ಅದು. ನಿಮಗಿದ್ದಾರೇನ್ರಿ ಯಾರ ಬಾಯ್ ಫ್ರೆಂಡ್? ನನಗೆ ಫ್ರೆಂಡ್ಸ್ ಇದ್ದಾರೆ, ಬಾಯ್ ಫ್ರೆಂಡ್ಸ್ ಇದ್ದಾರೆ, ಆದ್ರೆ ಲವರ್ಸ್ ಇಲ್ಲ. ಆ ಥರ ನಾನು ಲವ್ ಗಿವ್ ಮಾಡಿಲ್ಲ, ಆದರೆ ಫ್ರೆಂಡ್ಸ್ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಹುಡುಗಿರಿಗಿಂತ ಹುಡುಗರೇ ಫ್ರೆಂಡ್ಸ್ ಜಾಸ್ತಿ ನನಗೆ. ನೀವು ಭಾಳ ಓಪನ್ ಆಗಿ ಮಾತಾಡ್ತೀರಲ್ರಿ? ಹಾಗೆ ಇರ್ಬೇಕ್ರಿ ಈಗ, ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಓಪನ್ ಆಗೇ ಮಾತಾಡಬೇಕು. ನೀವು ಓಪನ್ ಆಗಿ ಮಾತಾಡಿ, ಏನಿದ್ದು. ಆಯ್ತು ರೀ. ನಮ್ಮದು ಒಂದು ವೇಳೆ ಮದುವೆ ಫಿಕ್ಸ್ ಆದ್ರೆ ನಮ್ಗೆ ಫೋಟೋಶೂಟು ಅದು ನನಗೆ ಕೆಲವೊಂದು ಸಾಕಷ್ಟು ಆಸೆಗಳಿದ್ದಾವೆ, ಅದನ್ನೆಲ್ಲ ನೀವು ಪೂರೈಸಬೇಕು. ಏನಂತೀರಿ? ಆಯ್ತು ರೀ, ನೀವು ಹೆಂಗಂತೀರಿ ಹಂಗ್ರಿ. ಆಮೇಲೆ ನೀವು ಒಂದು ಸ್ವಲ್ಪ ಮಾತಿನಾಗ ಫಾಸ್ಟ್ ಆಗಬೇಕು. ಆಯ್ತು ರೀ. ಎಲ್ಲದಕ್ಕೂ ಹಾರಿ ಹ್ಞೂ ರೀ ಅನ್ನೋದು ನನಗೆ ಈ ಥರನೂ ಇಷ್ಟ ಆಗಂಗಿಲ್ಲ. ನೀವು ಒಂದು ಸ್ವಲ್ಪ ಏನಾದರೂ ಸ್ಟ್ರಾಂಗ್ ಆಗಿ ಹೇಳ್ಬೇಕು ನನಗೆ. ವಾಪಸ್ ಹೇಳ್ರಿ ಏನಾರ. ನಾನು ನಿಮ್ಮ ಮನಸ್ಸಿನಾಗ ಏನಿದ್ರು ಹೇಳ್ರಿ, ನನ್ನ ಹತ್ರ ಕೇಳ್ರಿ. ಏನಿಲ್ರಿ, ಹಂಗೇನಿಲ್ರಿ. ಇದು ಪಕ್ಕ ಫಸ್ಟ್ ರ್ಯಾಂಕ್ ಸ್ಟೂಡೆಂಟೇ ಅಪ್ಪ. ಫಸ್ಟ್ ಬೆಂಚಿಗೆ ಕೂತು ಹುಡುಗರೆಲ್ಲ ಹಿಂಗೆ ಇರ್ತಾವನಂತೀನಿ. ಆಮೇಲೆ ನಂಗೆ ಫ್ರೆಂಡ್ಸ್ ಎಲ್ಲ ಜಾಸ್ತಿ ರೀ. ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಆ ಥರ ಕಂಡೀಷನ್ ಎಲ್ಲ ಹಾಕಂಗಿಲ್ಲ. ಇಲ್ರಿ, ಹಂಗೆ ಹಾಕಂಗಿಲ್ರಿ. ನಾನು ಹಂಗೇನಿಲ್ರಿ. ನೀವು ಜಾಬ್ ಮಾಡ್ತೀರೇನ್ರಿ ಮದುವೆ ಆದಮೇಲೆ? ಮತ್ತೆ ಕಲ್ತಿದ್ದೆ ಯಾಕ್ರಿ ಜಾಬ್ ಮಾಡ್ಲಿಕ್ಕೇನೆ? ಏನು ಜಾಬ್ ಮಾಡಬೇಡ ಹಂಗೆ ಅಂತಾರೆ, ಏನರ ರೂಲ್ಸ್ ಅದನ? ಇಲ್ರಿ, ಹಂಗೇನಿಲ್ರಿ. ಕೇಳಿದೆ ರೀ. ಅಂದ್ರೆ ಸುಮ್ಮನೆ ಮದುವೆ ಆದ್ಮೇಲೆ ಮನೆಯಾಗಿದ್ರೆ ಚಲೋ ಅಂತಾರಲ್ರಿ ಹೆಣ್ಮಕ್ಳು, ಅದಕ್ಕೆ ಕೇಳಿದೆ ರೀ. ಚಲೋ ಅಂತಾರ ಬಿಡ್ರಿ, ಚಲೋ ಅಂತಾರಲ್ಲ. ಮನೆಯಾಗಿರ್ತೀವಿ ನೋಡು, ಎಲ್ಲದಕ್ಕೂ ನಿಮಗೆ ಕೈ ಒಡ್ಬೇಕಲ್ಲ. ನನಗದು ಇಷ್ಟ ಆಗಂಗಿಲ್ಲ. ನಾನು ಕಲ್ತೀನಿ, ನಾನು ಜಾಬ್ ಮಾಡ್ತೀನಿ. ಇದು ನಿಮ್ಮ ಅಭಿಪ್ರಾಯ ಏನನ್ನೋದು ಈಗ ಹೇಳಿಬಿಡ್ರಿ. ಅಲ್ಲ, ಕೇಳ್ತೀನಿ, ನಿಮಗೆ ಕೈ ಒಡ್ಬೇಕು ಅನ್ನೋದೇನು ಇರಂಗಿಲ್ಲ ರೀ. ನಾನು ಪೇಮೆಂಟ್ ಎಲ್ಲ ತಂದು ನಿಮಗೆ ಕೊಡ್ತೀನಿ. ಆದ್ರೆ ಜಾಬ್ ಮಾಡೋದು ಬಿಟ್ಟರು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇಲ್ಲ, ನಾನು ಜಾಬ್ ಮಾಡೋದು ಮಾತ್ರ ಬಿಡಂಗಿಲ್ಲ. ನೀವು ಪೇಮೆಂಟ್ ತಂದು ಕೊಡ್ತೀರಿ ನನ್ನ ಕೈಯಾಗ, ಇಲ್ಲ ಅನ್ನಂಗಿಲ್ಲ. ಆದರೆ ನನಗೆ ಆ ಥರ ಇಷ್ಟ ಆಗಂಗಿಲ್ಲ. ಈಗಿದ್ದ ಮನುಷ್ಯ ಇನ್ನೊಂದು ಸಲ ಹೆಂಗಿರ್ತಾರೋ ಹೇಳಿಕ್ಕಾಗಂಗಿಲ್ಲ. ಸೊ ನಾನು ಜಾಬ್ ಮಾಡ್ತೀನಿ.
ಆದರೆ ನಾ ಬೇರೆಯವ್ರ ಥರ ನಾ ಜಾಬ್ ಮಾಡ್ತೀನಿ ಅನ್ನೋ ಅಹಂಕಾರ ಅದು ತೋರಿಸಂಗಿಲ್ಲ. ಆದರೆ ನಾನು ಮಾಡೋದು ಬಿಡೋಂಗಿಲ್ಲ. ಪ್ಲೀಸ್. ಆಯ್ತು ರೀ, ನಿಮ್ಮ ಇಷ್ಟ. ಈಗೇನು ಎಲ್ರಿಗೂ ಓಕೆ ಅಂತ ಹೇಳೋದಲ್ಲ, ಏನು ಅನ್ನೋದಿದ್ರೆ ಹೀಗೆ ಹೇಳಿಬಿಡ್ರಿ ನಿಮ್ಮ ಅಭಿಪ್ರಾಯ. ಮುಂದೆ ಜಗಾಡ್ಕೊಂಡು ಕೊಡೋದು ಸರಿ ಇರೋಂಗಿಲ್ಲ. ಹಂಗೇನಿಲ್ಲ ರೀ, ಓಕೆ ಅಂತ ಹೇಳ್ಬಿಡೋಣ್ರಿ. ಥ್ಯಾಂಕ್ಸ್. ನಡ್ರಿ ಹೇಳ್ಬಿಡೋಣ ಅಂತ ಕಾಯ್ಲಿಕತ್ತಾರ ಅವರು. ನಾನು ನಿಮಗೆ ಒಂದು ಸ್ವಲ್ಪ ಜೋರು ಅಂತ ಅನಿಸಿದ್ನಲ್ಲ. ಇಲ್ಲರಿ, ನಾನು ಓಪನ್ನಾಗಿ ಮಾತಾಡ್ತೀನಿ. ಮನಸ್ಸಲ್ಲಿ ಏನೂ ಇಟ್ಕೊಳಂಗಿಲ್ಲ. ಮನಸ್ಸಿನಾಗ ಒಂದು ಹೊರಗೊಂದು ನಾನು ಮಾತಾಡೋ ಸ್ವಭಾವ ಇಲ್ಲ. ಹಾಗಾಗಿ ನಾನು ಓಪನ್ನಾಗಿ ಮಾತಾಡ್ತೀನಲ್ಲ, ಸ್ವಲ್ಪ ಜೋರು ಅನ್ನಿಸ್ತದ. ಆದರೆ ನಾನು ಆ ಥರ ಬೇರೆಯವ್ರ ಥರ ಅಲ್ಲ ಹುಡುಗಿ. ಸ್ಟ್ರಾಂಗ್ ಅಂತ ಅಂದ ತಕ್ಷಣವೇ ಸಿಟ್ಟು ಜಗಳ ಆ ಥರ ಏನೂ ಇಲ್ಲ. ನೀವು ಡೋಂಟ್ ವರಿ. ಬಟ್ ನಾನು ಒಳ್ಳೆ ಮನಸ್ಸಿನ ಹುಡುಗಿನೇ ಇದ್ದೀನಿ. ಓಕೆ ರೀ, ಥ್ಯಾಂಕ್ಸ್ ರೀ. ಇದು ಹೇಳಿದ್ರಲ್ಲ ನನಗೆ ಭಾಳ ಇಷ್ಟ ಆಯ್ತು ರೀ. ಈ ಥರ ಮೊದಲೇ ಹುಡುಗ ಹುಡುಗಿ ಮಾತಾಡ್ಕೊಂಡು ಅರ್ಥ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಜಗಳಗಳು ಕಡಿಮೆ ಆಗ್ತಾವ ಅನ್ನೋದು ನನ್ನ ಅಭಿಪ್ರಾಯ. ಹೆಂಗೆ ಅನಿಸ್ತೀರಿ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.